ಸರ್ಕಾರ ಅಂತಲೇ ನಾನು ಹೇಳ್ತೀನಿ. ನಾನೇ ಹೆಣ ಹೂತಿದ್ದೀನಿ ಅಂದ. ಇಡೀ ವಿಶ್ವವ್ಯಾಪಿ ಎಲ್ಲರೂ ಧರ್ಮಸ್ಥಳದ ಬಗ್ಗೆ ಇರುವಂಥ ಶ್ರದ್ಧಾ ಕೇಂದ್ರವಂಥ ಸ್ಥಳದ ಬಗ್ಗೆ, ಅಯ್ಯೋ ಇಲ್ಲಿ 106 ಜನ ಸತ್ರ, ಇಲ್ಲಿ ಈ ಥರ ಅತ್ಯಾಚಾರ ಆಯ್ತಾ, ಎಷ್ಟು ಜನರ ಈ ಶ್ರದ್ಧಾ ಕೇಂದ್ರದ ಬಗ್ಗೆ ಎಷ್ಟು ಜನರ ಒಂದು ಹಿಂದೂಗಳ ಎಂಟೈರ್ ಒಂದು ಸಮುದಾಯದ ಎಷ್ಟು ಘಾಸಿಗೊಂಡಿರ್ಬೇಕು ಅವರಿಗೆ. ಬರೀ ನಮ್ಮ ಕರ್ನಾಟಕ ಧರ್ಮಸ್ಥಳ ಅಂತ ಹೇಳ್ತಾ ಇಲ್ಲ ನಾನು, ವಿಶ್ವವ್ಯಾಪಿ ಜನ ಇದರ ಭಕ್ತರಿದ್ದಾರೆ, ದಿನಕ್ಕೆ ಲಕ್ಷಾಂತರ ಜನ ಬರುವಂತ ಜಾಗ. ಇಂಥ ಜಾಗದಲ್ಲಿ 106 ಬುರುಡೆಗಳು ನಾನೇ ಹೂತಿದ್ದೀನಿ ಅಂತ ಬಂದ. ಇದೇ ಗವರ್ಮೆಂಟ್ ಇದ್ದತ್ತಾನೆ. ಏನ್ ಮಾಡಿದ್ರು, ಅವನು ಹೇಳಿದಲ್ಲೆಲ್ಲ ಹೋಗಿ ಮಳೆ ಬರ್ತಾ ಇದ್ರು. ಎಲ್ಲರೂ ಪ್ರತಿ ಮೀಡಿಯಾ ಇದು ಬಿಟ್ಟು ಒಂದೊಂದು ಇಂಚು ತೋರಿಸ್ತಾ ಇದೆ. ಜ್ವಲಂತ ಸಮಸ್ಯೆಗಳು ಕರ್ನಾಟಕದ ಎಲ್ಲವನ್ನು ಬದಿಗಿಟ್ಟು ಇದು ಇನ್ನೊಂದು ಸಮಸ್ಯೆ ಅಂತ. ಅದು ರೋಗಿ ಹೇಳಿದ್ದು ವೈದ್ಯ ಹೇಳಿದ್ದು ಒಂದೇ ಅಂತಾರಲ್ಲ, ಹಂಗೆ ನಿಮಗೂ ಅದೇ ಬೇಕಿತ್ತು, ಅವ್ರಿಗೂ ಅದೇ ಬೇಕಿತ್ತು. ಇಲ್ಲ, ನೀವು ಅಲ್ಲಿ ಸಾಧನೆ ಇರ್ಲಿ, ನಾವು ಇರೋದು ಸಬ್ಕ ಸಾಥ್ ಸಬ್ಕ ವಿಶ್ವಾಸ, ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಸಬ್ಕ ಪ್ರಯಾಸ ಅಂತಲೇ. ಹೌದು, ತಪ್ಪು ಮಾಡಿದ್ರೆ ತಪ್ಪು ಯಾರೇ ಮಾಡಿರ್ಲಿ ಆಚೆ ಬರ್ಲಿ, ಖಂಡಿತವಾಗ್ಲೂ ನಾವು ಅದಕ್ಕೆ ವಿರೋಧ ಇಲ್ಲ, ಯಾರದೇ ಇರ್ಲಿ. ನಾನು ಹೇಳುದು ಇವತ್ತೀಗ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ನಮ್ಮ ನಾಯಕರಿಗೆ ಜೈಕಾರ ಹಾಕಿರೋ ಒಂದು ಮಾತಿಲ್ಲಿ ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ವಕ್ತಾರರೇ, ನಾವು ಈ 1 ಲಕ್ಷ ಜನ ಒಂದು ಕಡೆ ಸೇರ್ಬೇಕು ಕಾರ್ಯಕರ್ತರ ಅಂತ ಹೇಳಿದ್ರೆ ಅದಕ್ಕೆ 1 ವಾರ ಹೋರಾಟ ಇರುತ್ತೆ. ಹೌದು, ಪೂರ್ವಭಾವಿ ಸಭೆಗಳಿದೆ. ಇವತ್ತು ಉತ್ತರ ಕನ್ನಡದಿಂದ ಒಂದು ಪಾಯಿಂಟ್ ಇಂದ ಯಾರು ಬರಬೇಕು, ಕಾಪುವಿಂದ ಯಾರು ಬರಬೇಕು, ಕಾರ್ಕಳದಿಂದ ಯಾರು ಬರಬೇಕು, ಮಂಗಳೂರಿಂದ ಯಾರು ಬರಬೇಕು, ಬೆಂಗಳೂರಿಂದ ಯಾರು ಬರಬೇಕು, ಒಂದೊಂದು ಪಾಯಿಂಟ್ ಇಂದ ಅಲ್ಲಿಂದ ಜಾಥಾ ಹೇಗ್ ಮಾಡಬೇಕು, ಪ್ರತಿಯೊಂದಕ್ಕೂ ಒಂದು ನಿಯಮ ಇರುತ್ತೆ. ಪ್ರತಿಯೊಂದು ಅದೇ ತರನೇ ನಮ್ಮ ಸಂಘಟನೆ ಅಷ್ಟು ಸ್ಟ್ರಾಂಗ್ ಇದೆ. ಅಲ್ಲಿ ನಾವು ನಮ್ಮ ನಾಯಕರಿಗೆ ಜೈಕಾರ ಹಾಕಿರೋ ತಕ್ಷಣ ಇವರು ಧರ್ಮಸ್ಥಳದಲ್ಲಿ ಜೈಕಾರ ಹಾಕಿರೋ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ, ಯಾರು ಡ್ಯಾನ್ಸ್ ಮಾಡಕ್ ಬಂದಿಲ್ಲ ಅಂದ್ರೆ ರಂಗಮಂದಿರ ಡೊಂಕು ಅಂತಂತೆ. ಇವರಿಗೆ ಇದಕ್ಕೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವ್ರ ನಾಯಕರಿಗೆ ಜೈಕಾರ, ನಮ್ಮ ನಾಯಕರಿಗೆ ನಾವು ಜೈಕಾರ ಹಾಕಿ, ನಿಮ್ಮ ನಾಯಕರಿಗೆ ಜೈಕಾರ ಹಾಕಕ್ಕಾಗತ್ತಾ? ನಮ್ಮ ನಾಯಕ ಧರ್ಮಸ್ಥಳದ ದೇವರ ಒಳಗಡೆ ಜೈಕಾರ ಹಾಕೋಷ್ಟು ನಾವು ಆ ಮೆಂಟಾಲಿಟಿ ಇಲ್ಲ ನಮ್ಮಲ್ಲಿ. ನಮ್ಮದು ಒಂದು ಏನು ಇಲ್ಲಿಂದ ಯಾವ ತರ ಜಾಥಾ ಇದೆ, ಯಾವ ತರ ರ್ಯಾಲಿ ಇದೆ, ನಮ್ಮ ನಾಯಕ ನಾವು ಜೈಕಾರ ಹಾಕಿ ಆಗ್ತದೆ. ಅದನ್ನು ನೀವು ಅಬ್ಜೆಕ್ಷನ್ ಮಾಡೋಕೆ